ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಕಾಯಿಂದ ಒಬ್ಬಟ್ಟು ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಯಿ ಬಳಸಿ ಮಾಡಿದ್ದೀನಿ, ಕೊಬ್ಬರಿ ಎಲ್ಲ ಕಾಯಿ ಬಳಸ್ಬಿಟ್ಟು ಮಾಡಿದ್ದೀನಿ. ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಸೆಕಾಯಿ ಹಾಕೊತಾ ಇದ್ದೀನಿ, ತುರಿದಿಟ್ಕೊಂಡಿರೋದು ಹಾಕೊತಾ ಇದ್ದೀನಿ. ಹೂರ್ಣ ಮಾಡೋಕ್ಕೆ ಇದು ದೇವ್ರದ್ದು ವರಲಕ್ಷ್ಮಿ ಹಬ್ಬಕ್ಕೆ ಇಕ್ಕಿದ್ದೆ, ಅದು ಆ ಕಾಯಿನೇ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ನೀಟಾಗಿ ಹುರ್ಕೊಬೇಕು. ರುಬ್ಬಿಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು. ಇದು ದೇವ್ರಿಗೆ ಇಕ್ಕಿರೋ ಕಾಯಿ. ಅದಕ್ಕೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಹಸೆಕಾಯಿಂದ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದು ಈ ರೀತಿ ಮಾಡ್ಕೊಬೇಕು. ಸಾಕೆ, ಇದು ಆಫ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಮಾಡ್ಕೊಳಂಗಿಲ್ಲ. ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಬಾದಾಮಿ ಪೌಡ್ರ್ ಹಾಕ್ತಾ ಇದ್ದೀನಿ, ಪೌಡ್ರು ಮಾಡ್ಕೊಂಡಿರೋದು. ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕಿ. ಬಾದಾಮಿ ಪೌಡ್ರು ಬದಲು ಇದು ಕಡಲೆ ಪೌಡ್ರು ಮಾಡ್ಕೊಂಡು ಹಾಕ್ಬೋದು. ಈ ರೀತಿ ಉಂಡೆ ಕಟ್ಟರೆ ಬರಬೇಕು, ಉಂಡೆ ಆ ಥರ ಮಾಡ್ಕೊಬೇಕು. ಇಲ್ಲಿ ನೋಡಿ, ಈ ರೀತಿ ಉಂಡೆ ಕಟ್ಟರೆ ನೀಟಾಗಿ ಬರಬೇಕು ಉಂಡೆ. ಇವಾಗ ಹೂರ್ಣನ ಕಣ್ಕೊಂಡು ಒಂದು ಸ್ವಲ್ಪ ಇಟ್ಕೊಳ್ಳೋಣ. ಕಣ್ಕೊಂಡು ಒಂದು ಸ್ವಲ್ಪ ಇಟ್ಕೊಂಡು ಪೇಪರ್ ಮೇಲೆ ಹಾಕೊಂಡು ಈ ರೀತಿ ಸಣ್ಣ ತೆಟ್ಕೊಬೇಕು. ಈ ರೀತಿ ಆಮೇಲೆ ಹೂರ್ಣನ ಏನು ಮಾಡ್ಕೊಂಡಿದ್ದ ಅದನ್ನು ಉಂಡೆ ಮಾಡ್ಕೊಂಡು ಈ ರೀತಿ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಿಧಾನ ಕಟ್ಕೊಬೇಕು. ಇವಾಗ ಇನ್ನೊಂದು ಪೇಪರ್ ಐತಲ್ಲ, ಅದನ್ನು ಹಾಕ್ಕೊಂಡು ನೀಟಾಗಿ ತಟ್ಕೊಬೇಕು. ಈ ರೀತಿ ತಟ್ಕೊಬೇಕು ನೀಟಾಗಿ. ಹಾಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕೋಣ. ನಾನು ಏನು ತಟ್ಕೊಂಡಿದ್ದೀನಲ್ಲ ಅದನ್ನು ಹೆಂಚಿನ ಮೇಲೆ ಹಾಕ್ಕೊತಾ ಇದ್ದೀನಿ. ಈ ರೀತಿ
ಚೆನ್ನಾಗಿ ಬೇಯಿಸ್ಕೊಬೇಕಿದ್ದನ್ನು. ಇವಾಗ ಈ ಥರ ಎತ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಈ ರೀತಿ ಬಂದರೆ ಸಾಕು. ಇಷ್ಟು ರೀತಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ಎರಡು ಕಡೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇಟ್ಟಿಕ್ಕೋಣ.